ಘಟನೆ ಕೇಳಿಸ್ಕೊಂಡ್ರೆ ನಿಜಕ್ಕೂ ಆಶ್ಚರ್ಯ ಅನ್ಸುತ್ತೆ. 100 ರೂಪಾಯಿಗೋಸ್ಕರ ಮನೆ ಬಾಗಿಲಿಗೆ ಬಂದಿದ್ದಾರೆ ಫಿನಾನ್ಸ್ ಸಿಬ್ಬಂದಿ. ಬಸವರಾಜ್ ಅನ್ನುವಂತ ವ್ಯಕ್ತಿ ಒಟ್ಟು ಫಿನಾನ್ಸ್ ನಿಂದ 55,000 ರೂಪಾಯಿ ಸಾಲ ಪಡೆದಿರ್ತಾರೆ. ಎಲ್ಲಾ ಹಣವನ್ನು ಕೂಡ ಕಟ್ಟಿರ್ತಾರೆ. 100 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ರು. ವಾರಕ್ಕೆ 650 ರೂಪಾಯಿ ಕಂತನ್ನ ಕಟ್ತಾ ಇದ್ರು ಬಸವರಾಜ್. ನಿನ್ನೆ 550 ರೂಪಾಯಿ ಕಟ್ಟಿದ್ದಾರೆ. 100 ರೂಪಾಯಿ ಬಾಕಿ ಉಳಿಸ್ಕೊಂಡಿದ್ದಾರೆ ಅಷ್ಟೇ. ಆ 100 ರೂಪಾಯಿಗೋಸ್ಕರ ಮನೆ ಮುಂದೆ ಬಂದು ಫಿನಾನ್ಸ್ ಸಿಬ್ಬಂದಿ ಎಂತ ಗಲಾಟೆ ಮಾಡಿದ್ದಾರೆ ನೋಡಿ ಈ ದೃಶ್ಯದಲ್ಲಿ. ನಾ ಕಟ್ಟಿದ ಮ್ಯಾಗ ನೀವು ಬಂದಿರಿ, ನೀನು ಬಂದಿ. ಇಲ್ಲ ಏನ್ ಸಮಸ್ಯೆ ಹೇಳ್ರಿ, ನಿಮ್ದು ಏನ್ ಸಮಸ್ಯೆ ಹೇಳ್ರಿ ಸರ್. ಮಾತಾಡ್ರಿ. ಕಾಗದಪತ್ರ ಕೇಳಬಾರ್ದ್ರಿ, ಕಾಗದಪತ್ರ ಕೇಳಿ ಮತ್ತೆ ಬೆಳಿಗ್ಗೆ ಬಂದೆ ತೋರಿಸಿದ್ದೆ. ಯಾವ ಅಮೌಂಟ್ ಕೊಟ್ಟನ, ಎಲ್ಲ ಅಮೌಂಟ್ ಕೊಟ್ಟಿನಿಂದ, ಯಾವ ಅಮೌಂಟ್ ಎಲ್ಲ ಕೊಟ್ಟಿನಿಂದ. ನೀ ಯಾಕೆ 6 ಗಂಟೆ ನೀನ್ ಕಾಗದಪತ್ರ ಕೇಳಿದಕ್ಕೆ ಓಡಿ ಸಿಟ್ಟು ಬಂದು ನಾನು ಕೇಳಿದ್ದೆ. ಏ ನೀನ್ 100 ರೂಪಾಯಿ ಕಡಿಮೆ ಕೊಡಲಿ ಬಿಡಲಿ, ನನ್ನ ಅದ್ರ ಪ್ರಶ್ನೆ ಅಲ್ವ. ನಾ ಹೇಳೋ ಮುಂದೆ ಕೇಳ, ನಾ ಕಾಗದಪತ್ರ ಕೊಟ್ಟಿಲ್ಲ. ಈಗ ಇಲ್ಲ ಈಗನೇ ಬಂದಿಲ್ಲ. ಇವ್ನ ನಿಮ್ ತಡ್ರಿ, ಇವ್ನು ನೋಡಿ, ಇವ್ನು ಈ ಸದ್ಯ ಇನ್ನು 60 ತಾಸು ನೀವು ಬರ್ಲಿಕ್ಕೆ ಹೇಳ ನೋಡ್ಬೇಕಾರೆ. ನಾ ಕಟ್ಟಿದ ಮ್ಯಾಗ ನೀವು ಬಂದಿರಿ, ನೀನು ಬಂದಿ.